ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಪ್ಪು ಹಣ ಈಗ ಚಿನ್ನವಾಗಿ ಮಾರ್ಪಟ್ಟಿದೆ. ಯಾವಾಗ ನೋಟು ಬ್ಯಾನ್ ಆಯ್ತು, ನೋಟು ಬ್ಯಾನ್ ಆದಂತ ನಂತರ ಎಲ್ಲ ದುಡ್ಡೆಲ್ಲ ಚಿನ್ನದ ಮೇಲೆ ಹಾಕಿ ಕಪ್ಪು ಹಣವನ್ನ ಚಿನ್ನಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಶೇಖರಿಸಿಕೊಂಡು ಇಟ್ಕೊಂಡಿದ್ದಾರೆ. ಅಲ್ಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಜ್ಯುವೆಲರಿ ಅಂಗಡಿಗಳಲ್ಲಿ ಚಿನ್ನವಾಯಿತು ಕಪ್ಪು ಹಣ. ಬೆಂಗಳೂರು, ವಿಶಾಖಪಟ್ಟಣ, ಚೆನ್ನೈ ಸೇರಿದಂತೆ ವಿವಿಧೆಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಬಯಲಾಗಿರುವಂತಹ ಮಾಹಿತಿ ಇದು. ರಾಜಕಾರಣಿಗಳು, ಹಲವು ಜನ ಹಾಲಿ ಸಂಸದರು ಕೆಜಿ ಗಟ್ಟಲೆ ಬಂಗಾರವನ್ನ ಖರೀದಿ ಮಾಡಿದ್ದಾರೆ. ನೋಟ್ ಬ್ಯಾನ್ ಆದ್ಮೇಲೆ ಡ್ರೈವರ್ ಪತ್ನಿಯರು, ಹಾಲು ಮಾರುವಂತವರ ಹೆಸರಲ್ಲೂ ಕೂಡ ಚಿನ್ನವನ್ನ ಇವರು ಖರೀದಿ ಮಾಡಿದ್ದಾರೆ. ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ ಕೆಲಸ. ಮನೆ ಕೆಲಸದ ವ್ಯಕ್ತಿಯ ಹೆಸರಲ್ಲಿ ಕೆಜಿ ಬಂಗಾರವನ್ನ ಹಾಲಿ ಸಂಸದರು ಖರೀದಿ ಮಾಡಿದ್ದಾರೆ. ಮಾರುಕಟ್ಟೆ ದರಕ್ಕಿಂತಲೂ ಕೂಡ ದುಪ್ಪಟ್ಟು ಹಣವನ್ನ ಕೊಟ್ಟು ಇವರೆಲ್ಲರೂ ಕೂಡ ಚಿನ್ನವನ್ನ ಖರೀದಿ ಮಾಡಿ ಇಟ್ಕೊಂಡಿದ್ದಾರಂತೆ. ಚಿನ್ನ ಖರೀದಿಸಿದ ಜ್ಯುವೆಲರಿ ಶಾಪ್ನಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ನಾಪತ್ತೆಯಾಗಿರುವಂಥದ್ದು. ಏನು ಖರೀದಿ ಮಾಡೋದಕ್ಕೆ ಹೋಗ್ತಾರ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾವನ್ನು ಕೂಡ ಆಫ್ ಮಾಡಿದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹೊರ ರಾಜ್ಯದ ಸಂಸದರು ಹಾಗೆ ರಾಜ್ಯದ ಹಾಲಿ ಸಂಸದರು ಎಲ್ಲರೂ ಕೂಡ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಚಿನ್ನದ ಮೇಲೆ ತಮ್ಮ ಕಪ್ಪು ಹಣವನ್ನ ಪ್ರಯೋಗ ಮಾಡಿ ಈಗ ಚಿನ್ನವನ್ನ ಶೇಖರಿಸಿದ್ದಾರೆ ಅನ್ನುವಂಥದ್ದು. ಯಾರು ಹಾಲಿ ಸಂಸದರು, ಕರ್ನಾಟಕದವರು ಯಾರು, ಹಾಗೆ ಹೊರ ರಾಜ್ಯದವರು ಯಾರು ಅಂತ? ಮಾದೇಶ್, ಇದರಲ್ಲಿ ಸಾಕಷ್ಟು ಜನರ ಪಟ್ಟಿನೇ ಸಿಗ್ತಾ ಹೋಗ್ತಾ ಇದೆ. ಯಾಕೆ ಅಂದ್ರೆ ಮೊನ್ನೆ ಕಳೆದ 3-4 ದಿನಗಳ ಹಿಂದೆ ಐಟಿ ಅಧಿಕಾರಿಗಳು ಕಮರ್ಷಿಯಲ್ ಸ್ಟ್ರೀಟ್ ಸೇರಿದಂತೆ ಬೇರೆ ಬೇರೆ ಕಡೆ, ಅಂದ್ರೆ ಎಲ್ಲಿ ಜ್ಯುವೆಲರಿ ಶಾಪ್ಸ್ ಅಥವಾ ಜ್ಯುವೆಲರಿ ಬಿಸ್ನೆಸ್ ಜಾಸ್ತಿ ನಡೆಯುತ್ತೆ ಆ ಏರಿಯಾಗಳಲ್ಲಿ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಅಂಗಡಿಗಳ ಪರಿಶೀಲನೆ ಮಾಡುವಾಗ, ಆ ಅಂಗಡಿಗಳ ಲೆಕ್ಕಗಳನ್ನ ಪರಿಶೀಲನೆ ಮಾಡುವಾಗ ಒಂದಷ್ಟು ಸ್ಲಿಪ್ಗಳು ಸಿಕ್ಕಿದ್ವು. ಅಂದ್ರೆ ಅದರಲ್ಲಿ ಇಂಥವ್ರ ಹೆಸರು ಇರುತ್ತೆ, ಇಷ್ಟು ಕೆಜಿ ಪರ್ಚೇಸ್ ಇರುತ್ತೆ, ಇಷ್ಟು ಅಮೌಂಟ್ ಅನ್ನೋದು ಇರುತ್ತೆ, ಮತ್ತೆ ಯಾವ ಪ್ರಮಾಣದಲ್ಲಿ ಪರ್ಚೇಸ್ ಆಗಿ, ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದಿರುತ್ತೆ. ಆದ್ರೆ ಅದು ಯಾವುದೇ ಕೂಡ ಇನ್ವಾಯ್ಸ್ ಆಗಿ ಹೋಗಿರೋದಿಲ್ಲ, ಅಂದ್ರೆ ಟ್ಯಾಕ್ಸ್ ಪೇಯಬಲ್ ಆಗಿರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಸಿಕ್ಕಂತ ಹಲವಾರು ಸ್ಲಿಪ್ಗಳನ್ನ ಇಟ್ಕೊಂಡು ಪುನಃ ಇವತ್ತು ಐಟಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಒಂದು ರೈಡ್ಗೆ ಇಳಿದಿದ್ದಾರೆ. ಅದು ಬೆಂಗಳೂರು ಸೇರಿದಂತೆ ಸುಮಾರು 4ರಿಂದ 5 ಮೆಗಾ ಸಿಟಿಗಳಲ್ಲಿ ನಡೀತಾ ಇರುವಂತಹದ್ದು ಈ ರೈಡು. ಅದು ಪ್ರತ್ಯೇಕವಾಗಿ ಇವತ್ತಿನ ರೈಡು ಬಹಳ ಕಾನ್ಸಂಟ್ರೇಟ್ ಮಾಡಿಬಿಟ್ಟಿದ್ದಾರೆ ಐಟಿ ಅಧಿಕಾರಿಗಳು. ಒಂದು ಕಡೆ ರಿಯಲ್ ಎಸ್ಟೇಟು, ಎರಡನೇದು ಜ್ಯುವೆಲರಿ ಶಾಪ್, ಅಂದ್ರೆ ಗೋಲ್ಡ್ ಬಿಸ್ನೆಸ್, ಗೋಲ್ಡ್ ಜ್ಯುವೆಲರಿಗಳನ್ನ ಮಾರುವಂತರು ಅವರ ಶಾಪ್ಗಳ ಮೇಲೆ ರೈಡ್ ನಡೆಯುವಂಥದ್ದು. ಅಂದ್ರೆ ಪ್ರಮುಖವಾಗಿ ಕರ್ನಾಟಕದವರು ಇದ್ದಾರೆ, ತಮಿಳುನಾಡಿನಿಂದ ಮೂಲದ ಅವರು ಬಂದು ಇಲ್ಲಿ ಗೋಲ್ಡ್ ಶಾಪ್ಗಳನ್ನ ತೆಗೆದಿದ್ದಾರೆ, ಕೇರಳದವರು ಬಂದು ತೆಗೆದಿದ್ದಾರೆ, ಅದರಲ್ಲೂ ಆಂಧ್ರದವರು ಕೂಡ ಬಂದು ತೆಗೆದಿದ್ದಾರೆ. ಸೊ ಇಲ್ಲಿ ಏನು ಬ್ರಾಂಚ್ಗಳಿದಾವೆ ಇಲ್ಲೂ ರೈಡ್ ನಡೀತಾ ಇದೆ. ಹೊರಗಡೆ ಇರುವಂತಹ ಏನು ಮೈನ್ ಶಾಖೆಗಳಿದೆ, ಮೈನ್ ಬ್ರಾಂಚ್ ಇದೆ, ಅಲ್ಲೂ ಕೂಡ ರೈಡ್ ನಡೆಸ್ತಾ ಇದ್ದಾರೆ. ಇದಕ್ಕೋಸ್ಕರ ಇವತ್ತು 20 ಸ್ಪೆಷಲ್ ಟೀಮ್ಗಳನ್ನ ಕೂಡ ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ನಡೆದಿರಬಹುದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಮಾದೇಶ್. ಓಕೆ, ಅಂದ್ರೆ ಲಿಂಕ್ ಹೇಗ್ ಸಿಕ್ತು ಅಂತ ಮಂಜುನಾಥ್? ಈಗ ಚೆನ್ನೈನಲ್ಲಿ ದಾಳಿ ಆಯ್ತು, ಚೆನ್ನೈನಲ್ಲಿ ದಾಳಿ ಆದಂತ ನಂತರ ಏನಾದ್ರು ಅಲ್ಲಿ ಸಿಕ್ಕಂತ ಲಿಂಕ್ ನ ಆಧರಿಸಿ ಇಲ್ಲೇನಾದ್ರೂ ದಾಳಿಯನ್ನ ಮಾಡಿರುವಂತದ್ದು ಹೇಗೆ ಅಂತ? ಅಲ್ಲ, ಇಲ್ಲಿಂದನೇ ಲಿಂಕ್ ಶುರುವಾಯಿತು. ನಾನು ಹೇಳ್ತಾ ಇದ್ದೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಕೆಲವೊಂದು ಅಂಗಡಿಗಳ ಮೇಲೆ ಮಾಡಿದಂತ ಸಂದರ್ಭದಲ್ಲಿ, ಮತ್ತೆ ಬೇರೆ ಪ್ರಮುಖ ಅಂಗಡಿ ಜ್ಯುವೆಲರಿ ಶಾಪ್ಗಳ ಮೇಲೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಲಿಪ್ಗಳು ಸಿಕ್ಕಿದ್ವು. ಆ ಸ್ಲಿಪ್ಗಳನ್ನು ಹಿಡ್ಕೊಂಡು ಹೊರಟಾಗ ಅದು ಎಲ್ಲಿಗೆ ತಲುಪುತ್ತೆ ಆ ಸ್ಲಿಪ್ ಅಂದ್ರೆ ಯಾವುದೋ ಒಬ್ಬ ಸಂಸದರ ಮನೆ ತಲುಪುತ್ತೆ. ಆ ಸಂಸದರ ಮನೆ ಹತ್ರ ಹೋಗಿ ನೋಡಿದ್ರೆ ಆ ಕಾರ್ ಡ್ರೈವರ್ ಹೆಸರಿಗಿರುತ್ತೆ, ಆ ಕಾರ್ ಡ್ರೈವರ್ ಹೆಂಡತಿ ಹೆಸರಿಗಿರುತ್ತೆ, ಅವರ ಮನೆಗೆ ಹಾಲು ತರಕಾರಿ ತಂದು ಕೊಡುವಂತ ಅವರ ಹೆಸರಿನಲ್ಲಿ ಇದೆ ಸ್ಲಿಪ್ಗಳು. ಅಂದ್ರೆ ಅವ್ರಿಗೆ ಯಾವುದೂ ಕೂಡ ಇದು ಗೊತ್ತಿಲ್ಲ, ಖರೀದಿ ಮಾಡಿರೋರು ಇವರು ಸಂಸದರು ಅನ್ನೋ
ಅನ್ನುವಂಥದ್ದು ಇದೀಗ ಬರ್ತಾ ಇರುವಂತ ಮಾಹಿತಿ. ಅದರ ಜೊತೆಯಲ್ಲಿ ಏನಂದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲೊಂದಿದೆ. ಏನು ಅಂದ್ರೆ ಯಾವತ್ತು ಈ ದಿನಾಂಕ ಖರೀದಿ ಆಗಿರೋದು ಆವತ್ತಿನ ದಿನಾಂಕದ ಒಂದು CCTV ಕ್ಯಾಮ್ರಾ ಓಪನ್ ಮಾಡಿ ಯಾರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನ IT ಅಧಿಕಾರಿಗಳು ಜ್ಯುವೆಲರಿ ಶಾಪ್ ಮಾಲೀಕರ ಮುಂದೆ ಇಡ್ತಾರೆ. ಆದ್ರೆ ಆ ಕ್ಷಣದ ಅಂದ್ರೆ ಯಾರು ಬಂದೋಗ್ತಾರೆ, ಈಗ 4 ಎಕ್ಸಾಂಪಲ್ 4 ಗಂಟೆಯಿಂದ 5 ಗಂಟೆ ಒಳಗೆ ಅವ್ರೇನೋ ಬಂದೋಗಿದ್ದಾರೆ ಅಂತ ಇಟ್ಕೊಂಡ್ರೆ ಆ ಕ್ಷಣದ CCTV ಆಫ್ ಆಗಿರುತ್ತೆ. 3 ಗಂಟೆ 59 ನಿಮಿಷದವರೆಗೂ CCTV ಆನ್ ಇರುತ್ತೆ. ಮತ್ತೆ 4 ಗಂಟೆಯಿಂದ 5 ಗಂಟೆವರೆಗೂ CCTV ಆಫ್ ಆಗಿರುತ್ತೆ. ಮತ್ತೆ 5 ಗಂಟೆ 1 ನಿಮಿಷಕ್ಕೆ ಪುನಃ ಆನ್ ಆಗಿರುತ್ತೆ. ಸೊ ಇವು ಸಾಕಷ್ಟು ಸಂಶಯಗಳನ್ನ ಹುಟ್ಟುಹಾಕಿದೆ. ಹಾಗಾಗಿ ಆ ಎಲ್ಲಾ CCTVಗಳ ಫುಟೇಜ್ ಅನ್ನು ಕೂಡ ಇದೀಗ IT ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವು ಕೂಡ ಪರಿಶೀಲನೆ ಮತ್ತೊಂದು ಕಡೆ ನಡೆಸ್ತಾ ಇದ್ದಾರೆ. ಮತ್ತೆ ಬಹಳ ಇಂಟ್ರೆಸ್ಟಿಂಗ್ ಗೇಮ್ ಆಡಿದ್ದಾರೆ ಪೊಲಿಟಿಷಿಯನ್ಸ್ ಕೂಡ. ಇಲ್ಲಿ CCTVಯೂ ಕೂಡ ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅವ್ರ ಹತ್ರ ಇದ್ದ ದುಡ್ಡನ್ನ ಅದನ್ನ ವೈಟ್ ಮಾಡ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಕಂಡು ಬಂದಿದೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ನೇರವಾಗಿ 10 kg 20 kg ತಮ್ಮ ಅವ್ರ ಯಾರು ನಾನು ಆಗ್ಲೇ ಹೇಳಿದೆ ಡ್ರೈವರ್ ಹೆಂಡತಿ ತರಕಾರಿ ಕೊಡೋರು ಅಂತವರ ಹೆಸರುಗಳಲ್ಲಿ ಖರೀದಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅದರಲ್ಲೂ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಅದಕ್ಕೆ ಅದರ ಬೆಲೆ 2,000 ಇದ್ರೆ ಇವರು 5,000 7,000 ಅಂತ ಕೊಟ್ಟು ಖರೀದಿ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಮಾದೇಶ್. ಓಕೆ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.